ಚಾಮರಾಜನಗರ ವಿಶ್ವವಿದ್ಯಾನಿಲಯ ಸೇರಿದಂತೆ ರಾಜ್ಯದ 9 ವಿಶ್ವವಿದ್ಯಾನಿಲಯವನ್ನು ಮುಚ್ಚುವಂತೆ ನಿರ್ಧರಿಸಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಈ ಕೂಡಲೇ ಹಿಂತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ನಗರದಲ್ಲಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಮೆರವಣಿಗೆಯ ಮೂಲಕ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕೆಲಕಾಲ ವಾಹನ ತಡೆದು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಕುರಿತು ಕನ್ನಡ ಮಹಾಸಭಾ ಅಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ ಮಾತನಾಡಿದರು. ಗ್ರಾಮೀಣ ಪ್ರದೇಶಗಳು ಹೆಚ್ಚಿಗೆ ಇರತಕ್ಕಂಥ ಪ್ರದೇಶ ಇದು. ಹಿಂದುಳಿದವರು, ದೀನದಲಿತರು ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಭಾಗ ಪಡೆದಿದೆ. ಹಾಗಾಗಿ ಈ ವಿಶ್ವವಿದ್ಯಾಲಯ ಖಂಡಿತವಾಗಿ ಉಳಿಲೇಬೇಕು. ಇದಕ್ಕಾಗಿ ಕನ್ನಡ ಪರ ಸಂಘಟನೆಗಳು ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ನಾವು ಮುಂದಿನ ದಿನದಲ್ಲಿ ಸಮರವನ್ನೇ ಸಾರ್ತೀವಿ. ಈ ವಿಶ್ವವಿದ್ಯಾಲಯ ಖಂಡಿತವಾಗಿ ಉಳಿಲೇಬೇಕು. ರಾಜ್ಯ ಸರ್ಕಾರ ಈ ವಿಶ್ವವಿದ್ಯಾಲಯನ ಜೊತೆಗೆ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚಕ್ಕೆ ಹೊರಡಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಮತ್ತು ಏನು ವಿಶ್ವವಿದ್ಯಾಲಯ ಮುಚ್ಚಬೇಕು ಅಂತ ಹೊರಟಿದ್ದಾರೆ ಆ ಒಂದು ವಿಚಾರವನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಂಚಿತರಾಗ್ತಾರೆ. ಇವತ್ತು ಚಾಮರಾಜನಗರ ಜಿಲ್ಲೆಯ ಜನಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಚಾಮರಾಜನಗರ ಇದೊಂದು ಗಡಿ ಭಾಗ, ದಕ್ಷಿಣದ ತುದಿ. ಇಲ್ಲಿನ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಸಂಪೂರ್ಣ ವಂಚಿತರಾಗ್ತಾರೆ. ಇವತ್ತು 5,000 ವಿದ್ಯಾರ್ಥಿಗಳು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಮೂಲೆಗಳಲ್ಲಿ ಈ ವಿಶ್ವವಿದ್ಯಾಲಯ ಸೌಮ್ಯಕ್ಕೆ ಬೇಕಾದಷ್ಟು ಕಾಲೇಜು ಒಳಪಟ್ಟು 5,000 ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು 10,000 ಆಗ್ಬೋದು, ಮುಂದೆ 20,000 ಇರ್ಬೋದು, ಮುಂದೆ 50,000 ಆಗ್ಬೋದು. ಎಲ್ಲಿ ಶಿಕ್ಷಣ ಕೊಡ್ತೀರಿ ಅವ್ರಿಗೆ? ಹಾಗಾಗಿ ಚಾಮರಾಜನಗರಕ್ಕೆ ಅತ್ಯಂತ ಅವಶ್ಯಕತೆಯಾಗಿ ವಿಶ್ವವಿದ್ಯಾಲಯ ಇದೆ. ರಾಜ್ಯ ಸರ್ಕಾರ ಇದನ್ನ ರಾಜಕೀಯ ಮಾಡಬಾರ್ದು. ಬಿಜೆಪಿ ಮಾಡಿದ್ರು, ಕಾಂಗ್ರೆಸ್ ಮಾಡಿದ್ರು, JDS ಮಾಡಿದ್ರು, ಯಾರಾದ್ರೂ ಮಾಡಲಿ, ನಿಮ್ಗೇನು? ನೀವು ಮೂಲಭೂತವಾದಂತ ಶಿಕ್ಷಣದ ವ್ಯವಸ್ಥೆಯನ್ನ ನೀವು ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಡ್ಲೇಬೇಕು. ವಿಶೇಷವಾಗಿ ಚಾಮರಾಜನಗರ ಗಡಿ ಭಾಗ, ಈ ಗಡಿ ಭಾಗ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿನ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಸ್ನಾತಕೋತ್ತರ ಪದವಿಗಳಿಂದ ಇಲ್ಲಿನ ವಿದ್ಯಾರ್ಥಿಗಳು ವಂಚಿತರಾಗಬಾರ್ದು. ನೀವು ನಾಳೆ ಮೈಸೂರಿಗೆ ಹೋಗಿ ಅಂತಂದ್ರೆ ಎಲ್ಲಿ ಹೋಗಕ್ಕಾಗ್ತದೆ? ಯಾರ ಗ್ರಾಮೀಣ ಪ್ರದೇಶದವರು 10 ರೂಪಾಯಿನ 5 ರೂಪಾಯಿನ ಕೊಟ್ಟು ಇಲ್ಲಿ ಬಂದು ವಿಶ್ವವಿದ್ಯಾಲಯ ತಲುಪಿಕೊಂಡು ವಿದ್ಯಾಭ್ಯಾಸವನ್ನು ಓದ್ತಾರೆ. ನೀವು ಮುಂದೆ ಎಲ್ಲದಕ್ಕೂ ಮೈಸೂರಿಗೆ ಹೋಗಿ ಅಂತಂದ್ರೆ ಹಂಗಾರೆ ಚಾಮರಾಜನಗರ ಜಿಲ್ಲೆ ಹಾಕಿರೋದು, ಇದನ್ನ ಗಡಿ ಭಾಗ ಹಾಕಿರೋದು. ಹಂಗಾರೆ ಚಾಮರಾಜನಗರದವರು ಶಿಕ್ಷಣ ಪಡೆಯೋದಕ್ಕೆ ನಮ್ಗೆ ಅರ್ಹತೆ ಇಲ್ವಾ? ಹಂಗಂದ್ರೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಚಾಮರಾಜನಗರ ವಿಶ್ವವಿದ್ಯಾಲಯ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಬಹುಶಃ ನನಗನ್ಸುತ್ತೆ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿತಾರೆ. ಇದನ್ನು ನೀವು ಸೂಕ್ಷ್ಮ ತಿಳ್ಕೋಬೇಡಿ ನೀವು. ಯಾಕಂದ್ರೆ ಶಿಕ್ಷಣ ಬಹಳ ಸೂಕ್ಷ್ಮವಾದಂತ ವಿಚಾರ. ಈ ವಿಚಾರಕ್ಕೆ ರಾಜ್ಯ ಸರ್ಕಾರ ಕೈ ಹಾಕ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಬೆಲೆಯನ್ನು ರಾಜ್ಯ ಸರ್ಕಾರ ಪಡಿಬೇಕಾಗ್ತದೆ ಅಂತ ನಾನು ತಿಳಿಸ್ತಾ ಇದ್ದೀನಿ.